ಎಲ್ಲರಿಗೂ ನಮಸ್ಕಾರ. ಇದು ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಇವತ್ತು ಕೂಡ ಒಂದು ಪ್ರಮುಖ ವಿಷಯವನ್ನ ಎತ್ತಿಕೊಂಡು ತಾವೆದುರು ಬಂದಿದ್ದೀನಿ ವಿಶ್ಲೇಷಣೆ ಮಾಡೋದಕ್ಕೆ. ಅದು ಮಹಾರಾಷ್ಟ್ರದ ರಾಜಕೀಯ ಬಿಕ್ಕಟ್ಟು. ಆ ಬಿಕ್ಕಟ್ಟು ಇನ್ನಷ್ಟು ತೀವ್ರಗೊಂಡಿದೆ. ಇವತ್ತು ಬೆಳಗಿನಿಂದ ನಾಟಕೀಯ ಬೆಳವಣಿಗೆಗಳು ನಡೆದವು. ಇವತ್ತಿನ ಈ ನಾಟಕೀಯ ಬೆಳವಣಿಗೆಯಲ್ಲಿ 2-3 ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಬಹುದು. ಒಂದು, ಏನು ಸೂರತ್ನಲ್ಲಿದ್ದಂಥ ಶಿವಸೇನೆಯ ರೆಬೆಲ್ ಶಾಸಕರು ಬೆಳಗಿನ ಜಾವ ಅಲ್ಲಿಂದ ಇನ್ನೊಂದು ಬಿಜೆಪಿ ರಾಜ್ಯಕ್ಕೆ ಬಂದರು, ಆಸಾಂಗೆ. ಅದರಂತೆ ಅವರ ಸಂಖ್ಯೆ ಏನಿದೆ ಆ ಸಂಖ್ಯೆ ಹೆಚ್ಚುತ್ತಿದೆ ಅನ್ನೋದು. ಮೂರನೇದು, ಭಾರತೀಯ ಜನತಾ ಪಕ್ಷ ತಮಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಇವತ್ತು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದೆ. ಇಡೀ ಈ ರಾಜಕೀಯ ಬಿಕ್ಕಟ್ಟಿನ ಹಿಂದೆ ಬಿಜೆಪಿ ಇರುವುದು ಸ್ಪಷ್ಟವಾಗ್ತಾ ಇದೆ. ಇನ್ನು ಮುಂದೆ ಅವರು ತಾವು ಸೀಕ್ರೆಟ್ ಆದವರು, ತಾವು ಪವಿತ್ರ ಗಂಗಾ ಅಂತ ಹೇಳಿಕೊಳ್ಳುವಂತೆ ಇಲ್ಲ. ಯಾಕೆಂದರೆ ಸಂಪೂರ್ಣ ಈ ಕಾರ್ಯಾಚರಣೆ ಬಿಜೆಪಿಯದು ಅನ್ನುವುದು ಸ್ಪಷ್ಟವಾಗಿದೆ. ಇವತ್ತು ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಹೋಟೆಲ್ನಲ್ಲಿದ್ದಂತಹ ರೆಬೆಲ್ ಶಾಸಕರು, ಶಿವಸೇನೆ ಶಾಸಕರಲ್ಲ, ಏರ್ಪೋರ್ಟ್ಗೆ ಕರೆದುಕೊಂಡು ಬರಲಾಯಿತು. ಅಲ್ಲಿ ಯಾರೂ ಒಬ್ಬ ಶಾಸಕ ಕೂಡ ಮಾತಾಡಿಲ್ಲ. ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇಡೀ ಗುಜರಾತ್ನ ಪೊಲೀಸರೇ ಏರ್ಪೋರ್ಟ್ನಲ್ಲಿ ಹೋಟೆಲ್ನಲ್ಲಿ ಇದ್ದಾರೆ ಅನ್ನೋ ಸ್ಥಿತಿ. ಅಲ್ಲಿಂದ ಅವರನ್ನೆಲ್ಲ ಕರೆದುಕೊಂಡು ಗುವಾಹಟಿಗೆ ಬರಲಾಯಿತು. ಅಲ್ಲಿಯೂ ಕೂಡ ಭಾರೀ ಪೊಲೀಸ್ ಭದ್ರತೆ. ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ, ಒಳಗಿದ್ದವರು ಹೊರಗೆ ಬರುವಂತೆಯೂ ಇರಲಿಲ್ಲ. ಆದರೆ ಬಿಜೆಪಿ ನಾಯಕರುಗಳು ಮಾತ್ರ ಅಲ್ಲಿ ಪ್ರವೇಶ ಮಾಡ್ತಾ ಇದ್ರು, ಹೊರಗಡೆ ಬರ್ತಾ ಇದ್ರು. ಸೊ ಈ ಹೋಟೆಲ್ಗೆ ಈ ರಿಬೆಲ್ ಶಾಸಕರು ಆಸಾಮಿನ ಹೋಟೆಲ್ಗೆ ಬಂದಿಳಿಯೋದಕ್ಕಿಂತ ಮೊದಲು ಆ ಹೋಟೆಲ್ನಲ್ಲಿ ಆಸಾಂ ಮುಖ್ಯಮಂತ್ರಿಯವರು ಇದ್ರು ಅನ್ನೋ ವರದಿಗಳು ಇವೆ. ಅಂದರೆ ಈ ಶಾಸಕರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಹ್ಯಾಂಗೆ ನೋಡ್ಕೋಬೇಕು ಅನ್ನೋದನ್ನು ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅವರು ಹೋದರು. ಈ ಶಾಸಕರು ಬಂದರು. ಈ ಶಾಸಕರು ಬಂದ ಮೇಲೆ ಅಲ್ಲಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸಲಾಯಿತು. ಅದರಂತೆ ಭಾರತೀಯ ಜನತಾ ಪಕ್ಷದ ಅಲ್ಲಿ ಅಸ್ಸಾಂ ಸರ್ಕಾರದ 2 ಸಚಿವರು ಮತ್ತು ಒಬ್ಬರು MP ಒಳಗಡೆ ತೆರಳಿ ಏಕನಾಥ್ ಶಿಂದೆ ಅವರ ಗುಂಪಿನ ಜೊತೆ ಮಾತುಕತೆ ನಡೆಸಿದರು. ಕ್ಷಣಕ್ಕೆ ನಾಟಕೀಯ ಬೆಳವಣಿಗೆಗಳು ನಡೀತಾ ಇತ್ತು. ಅದರಂತೆ ಅಂಕಿ ಅಂಶಗಳ ಆಟ ಶುರುವಾಗಿತ್ತು. ಯಾರಿಗೆ ಎಷ್ಟು ಬಲ ಅನ್ನುವುದು. ಈ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಒಂದು ತೀರ್ಮಾನಕ್ಕೆ ಬಂದಂತೆ ಇತ್ತು. ಅವರು ಶಿವಸೇನೆ ತಮ್ಮದು ಅನ್ನೋದು ಪ್ರೂವ್ ಮಾಡೋದಕ್ಕೆ ಹೋಗೋದು ಮತ್ತು ಪಕ್ಷವನ್ನು ಒಡೆಯುವುದು, ಪಕ್ಷಾಂತರ ನಿಷೇಧ ಕಾನೂನು ತಮಗೆ ಅಪ್ಲೈ ಆಗಬಾರ್ದು. ಅದಕ್ಕೆ ಅವರಿಗೆ ಬೇಕಾದ್ದು 37 ಶಾಸಕರ, ಶಿವಸೇನೆ ಶಾಸಕರ ಬೆಂಬಲ. ಆದರೆ ಇದುವರೆಗೆ ನಾನೇನು ಕೂತಿಲ್ಲಿ ಮಾತನಾಡ್ತಾ ಇದ್ದೀನಿ, ಇದುವರೆಗೆ ಅವರಿಗೆ ಬೇಕಾದಷ್ಟು ಬೆಂಬಲ ದೊರಕಿಲ್ಲ. ಅವರ ಬಳಿ ಇರುವುದು 30 ಶಿವಸೇನೆ ಸೈನಿಕರು ಮತ್ತು 4 ಪಕ್ಷೇತರ ಶಾಸಕರು. ಸೊ ಪಕ್ಷೇತರ ಶಾಸಕರ ಲೆಕ್ಕಕ್ಕೆ ಬರಲ್ಲ. ನೀವು ಶಿವಸೇನೆಯನ್ನ ಒಡೆಯುವುದಿದ್ದರೆ ನಿಮಗೆ ಕನಿಷ್ಠ 37 ಶಾಸಕರ ಬೆಂಬಲ ಬೇಕು. ಆ ಬೆಂಬಲ ಅವರಿಗೆ ದೊರಕಿದಂತೆ ಇಲ್ಲ. ಆದರೆ ಕೆಲವರ ಜೊತೆ ಏಕನಾಥ್ ಶಿಂದೆ ದೂರವಾಣಿಯಲ್ಲಿ ಮಾತನಾಡಿ ಆ ಸಂದರ್ಭದಲ್ಲಿ ತಮ್ಮ ಬಳಿ 40+ ಬೆಂಬಲ ಇದೆ ಅಂದರು. ಇನ್ನೊಬ್ಬರ ಜೊತೆ 46 ಇದೆ ಅಂದರು. ಅವರ ಹತ್ರ 40+ ಇದೆಯೋ 46 ಇದೆಯೋ ಗೊತ್ತಾಗಬೇಕು. ಆದರೆ ಅವರು ರಾಜ್ಯಪಾಲರಿಗೆ ಕೊಡೋದಕ್ಕೆ ಒಂದು ಪತ್ರವನ್ನು ಸಿದ್ಧಪಡಿಸಿದ್ದಾರೆ. ಆ ಪತ್ರದಲ್ಲಿ 30 ಶಾಸಕರ ಸಹಿ ಇದೆ. ಇದರ ನಡುವೆ ಒಬ್ಬ ಶಾಸಕರು ಅಲ್ಲಿಂದ ತಪ್ಪಿಸಿಕೊಂಡು ಅವರು ಉದ್ಧವ್ ಠಾಕ್ರೆ ಅವರ ಕ್ಯಾಂಪ್ಗೆ ಬಂದಿದ್ದಾರೆ. ತನ್ನನ್ನು ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಇಲ್ಲಿ ವ್ಯವಹಾರ ಶುರುವಾಗಿದೆ. ಜನತಂತ್ರ ವ್ಯಾಪಾರಕ್ಕೆ ಬಂದು ನಿಂತಿದೆ. ಜನತಂತ್ರವನ್ನು ಸೇಲ್ ಮಾಡಲಾಗ್ತಾ ಇದೆ. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅನ್ನುವ ಮಾತಿದೆಯಲ್ಲ, ಅದರಂತೆ ಏನಕ್ಕೇನ ಪ್ರಕಾರ ಅಧಿಕಾರವನ್ನು ಗ್ರ್ಯಾಬ್ ಮಾಡ್ಕೋಬೇಕು, ಅದನ್ನು ತಗೋಬೇಕು. ಅದಕ್ಕೆ ಸ್ಟ್ರಾಟಜಿ ಮಾಡಿದಂಥ ಏಕನಾಥ್ ಶಿಂದೆ
ಬೆಳಗಿನಿಂದ ಒಂದೆರಡು ಟ್ವೀಟ್ಗಳನ್ನ ಮಾಡಿದ್ರು. ಆ ಟ್ವೀಟ್ನಲ್ಲಿ ಅವರು ಹೇಳಿದ್ದು, ಶಿವಸೇನೆ ಏನಿದೆ ಅದು ಬಾಳಾ ಸಾಹೇಬ್ ಠಾಕ್ರೆ ಅವರ ದಾರಿಯಲ್ಲಿ ಸಾಗ್ತಾ ಇಲ್ಲ, ಹಿಂದುತ್ವವನ್ನು ಬಿಟ್ಟಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಸೊ ಆ ಮೂಲಕ ಬಾಳಾ ಸಾಹೇಬ್ ಠಾಕ್ರೆ ಅವರ ಪ್ರತಿನಿಧಿ ನಾನೇನೆ, ಉದ್ಧವ್ ಠಾಕ್ರೆ ಅಲ್ಲ ಅನ್ನುವ ಮೆಸೇಜನ್ನು ಅವರು ಕೊಡೋದಕ್ಕೆ ಯತ್ನ ನಡೆಸಿದರು. ಅದರಂತೆ ಶಾಸಕರ ಜೊತೆ ಸಮಾಲೋಚನೆಗಳು, ಮಾತುಕತೆಗಳು ನಡೀತಾ ಇತ್ತು. ಇಲ್ಲಿ ಮುಂಬೈನಲ್ಲಿ ಮುಖ್ಯಮಂತ್ರಿಗಳನ್ನ ಹಲವರು ಬಂದು ನೋಡ್ತಾ ಇದ್ರು. ಈ ನಡುವೆ ಏನು ಈ ಅಖಾಡ ಇದೇ ಇವ್ರದ್ದು, ಈ ಕಾಂಗ್ರೆಸ್, NCP ಮತ್ತು ಶಿವಸೇನೆಯ ಈ ಮೈತ್ರಿ ರಂಗದ ನಾಯಕರು ಒಬ್ಬರಿಗೊಬ್ಬರು ಮೀಟ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಕಮಲ್ನಾಥ್ ಅವರನ್ನ, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವರನ್ನ ಇಲ್ಲಿ ಕಳಿಸಿತ್ತು. ಅವರು ಶರದ್ ಪವಾರ್ ಜೊತೆ ಕೂತು ಸುದೀರ್ಘ ಮಾತುಕತೆ ನಡೆಸಿದ್ರು. ಆದರೆ ತಮಾಷೆ ಅಂದರೆ ಕಮಲ್ನಾಥ್ ಅವರಿಗೆ ತಮ್ಮ ಮಧ್ಯಪ್ರದೇಶದ ಸರ್ಕಾರವನ್ನೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಆಪರೇಷನ್ ಕಮಲ ಆಗಿ ಎಲ್ಲ ಆಗಿ ಕಾಂಗ್ರೆಸ್ಸನ್ನು ಮುಳುಗಿಸಲಾಯಿತು. ನಾನು ಮೊದಲೇ ಹೇಳಿದ್ದೀನಿ, ಇದು 3ನೇ ರಾಜ್ಯ. ಅವರು BJP ಕರ್ನಾಟಕದಲ್ಲಿ ಒಂದು ಮಾಡೆಲನ್ನು ಅಪ್ಲೈ ಮಾಡ್ತು. ಅಂದರೆ JDS ಮತ್ತು ಕಾಂಗ್ರೆಸ್ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಮತ್ತು ಚುನಾವಣೆ ನಿಲ್ಲಿಸಿ ಗೆಲ್ಲಿಸುವಂಥ. ಮಧ್ಯಪ್ರದೇಶದಲ್ಲೂ ಕೂಡ ಅದೇ ರೀತಿ. ಆದರೆ ಇಲ್ಲಿ ಬೇರೆ ರೀತಿಯ ಒಂದು ಆಟವನ್ನು BJP ಸ್ಟಾರ್ಟ್ ಮಾಡಿದೆ. ಈ ಆಟದಲ್ಲಿ ಶಿವಸೇನೆಯನ್ನು ಒಡೆದುಬಿಡುವುದು ಮತ್ತು ಮೇನ್ ಶಿವಸೇನೆ ಏನಿದೆ ಅದು ಏಕನಾಥ್ ಶಿಂದೆ ಅವರ ಶಿವಸೇನೆ ಒಂದು ಘೋಷಣೆಯಾಗುವಂತೆ ನೋಡಿಕೊಳ್ಳುವುದು. ಸೊ ಈ ನಡೆ ಹಲವು ಈ ಒಂದು ಶಾಸಕರೇನಿದ್ದಾರೆ, ಭಿನ್ನಮತೀಯ ಶಾಸಕರು, ರೆಬೆಲ್ ಶಾಸಕರು, ಅವರು ಖಾಸಗಿಯಾಗಿ ಮಾತನಾಡ್ತಾ ಹೇಳಿದರು, ನಾವು ಇಲ್ಲಿದ್ದರೆ ಉಡುಗಾಲ ಇಲ್ಲ, BJPಗೆ ಹೋದರೆ ಅಟ್ಲೀಸ್ಟ್ ನ್ಯಾಷನಲ್ ಈ ಏಜೆನ್ಸಿಗಳನ್ನ ಕಾಟ ತಪ್ಪಿಸ್ಕೋಬೋದು, ED ಕಾಟ ತಪ್ಪಿಸ್ಕೋಬೋದು, ಅದರಂತೆ ಇನ್ಕಮ್ ಟ್ಯಾಕ್ಸ್ ಕಾಟ ತಪ್ಪಿಸ್ಕೋಬೋದು ಅಂತ ಮಾತನಾಡಿದ್ರು ಅಂತಾನೆ. ಅದೇ BJPಯ ಒಟ್ಟಾರೆ ಕಾರ್ಯತಂತ್ರದ ಭಾಗ ಆಗಿತ್ತು. ಈ ಒಂದು ಪ್ರತಿಭಟನೆ ಪ್ರಾರಂಭ ಆಗುವುದಕ್ಕೆ ಮೊದಲೇನೆ NCP ಮತ್ತು ಶಿವಸೇನೆಯ ಹಲವರ ಮೇಲೆ ED ಕೇಸ್ಗಳನ್ನು ಹಾಕಲಾಯಿತು, ತಾಳಿ ಮಾಡಲಾಯಿತು. ಅವರಿಗೆ ಬೆಳಗಿನ ಸಂಜೆ ಕೊಡಲಾಯಿತು. 2 ಮಂತ್ರಿಗಳು, ಕಾಂಗ್ರೆಸ್ ಸೇರಿದಂತೆ 2 ಮಂತ್ರಿಗಳನ್ನ ED ಬಲೆಗೆ ಸಿಕ್ಕಿಸಲಾಯಿತು. ಅದು ನಿರೀಕ್ಷಿತ ಫಲ ನೀಡದಿದ್ದಾಗ ಈ ಪ್ಲ್ಯಾನ್ ಮಾಡಲಾಯಿತು. ಈ ಪ್ಲ್ಯಾನ್ ಮೊದಲಿನಿಂದಲೇ ಇತ್ತು, ಶಿವಸೇನೆಯನ್ನು ಒಡೆಯುವುದು ಮತ್ತು ಅವರ ಶಾಸಕರನ್ನು ಸೆಳೆದುಕೊಳ್ಳುವುದು. ಅದಕ್ಕೆ ಮೊದಲಿಂದ ಪ್ಲ್ಯಾನ್ ನಡೀತಾ ಇತ್ತು. ಆ ಪ್ಲ್ಯಾನ್ ಪ್ರಾರಂಭ ಆಗಿ ಬಹಳ ದಿನ ಆಗಿತ್ತು. ಯಾಕಂತಂದರೆ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿದೆ ಒಂದು BJPಯ ಇನ್ನೊಬ್ಬ ಅಭ್ಯರ್ಥಿ ಗೆಲ್ಲುವುದಕ್ಕಾಗಿ ಇವರು ಹೆಲ್ಪ್ ಮಾಡಿದ್ರು. ಹಲವು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಕಾಂಗ್ರೆಸ್ಸಿಂದಲೂ ಕ್ರಾಸ್ ವೋಟಿಂಗ್ ಮಾಡಿದ್ರು. ಆದರೆ ಅದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿರಲಿಲ್ಲ. ಶಿವಸೇನೆ ನಾಯಕತ್ವ ಕೂಡ ಕ್ರಮವನ್ನು ಕೈಗೊಂಡಿರಲಿಲ್ಲ. ಅದಾದಮೇಲೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಈ ಕ್ರಾಸ್ ವೋಟಿಂಗ್ ನಡೀತು, ಆವಾಗಲೂ ಕೂಡ ಕ್ರಮ ಕೈಗೊಳ್ಳಲಿಲ್ಲ. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ನಂತರ ಈ ಕ್ರಾಸ್ ವೋಟಿಂಗ್ ಸಂಬಂಧಪಟ್ಟ ಹಾಗೆ ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಮತ್ತು ಈ ಏಕನಾಥ್ ಶಿಂದೆ ನಡುವೆ ಗಲಾಟೆ ನಡೀತು ಅನ್ನುವ ವರದಿಗಳಿದೆ. ಆದಿತ್ಯ ಠಾಕ್ರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಈ ಒಂದು ಏಕನಾಥ್ ಶಿಂದೆ ಅವರ ಜೊತೆ ಮಾತನಾಡಿದ್ರು ಅಂತೂ ಹೇಳಲಾಗ್ತಾ ಇದೆ. ಜಗಳ ಆಯಿತು, ಅದು ಉಲ್ಬಣಿಸ್ತು. ಇದಾದ 2 ದಿನದಲ್ಲೇ ನಾಟಕದ ಪರದೆ ಏನಿದೆ, ಅಂಕದ ಪರದೆಯನ್ನು ಎತ್ತುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಯಿತು. ಅದಕ್ಕೆ ಗುಜರಾತ್ ಸಿದ್ಧವಾಗಿತ್ತು. ಗುಜರಾತ್ನ ಸೂರತ್ನಲ್ಲಿ ಇವರಿಗೆ ಉಳಿಯುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಆ BJP ತನ್ನ ಸ್ಟ್ಯಾಂಡ್ ಏನಿದೆ ಅದು ಯಾವ ರೀತಿ ಇಟ್ಕೊಂಡಿದ್ದೋ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯೇ ಇತ್ತು. ಆದರೆ ಇವತ್ತು BJP ಇದರಲ್ಲಿ ಇರುವುದು ಸ್ಪಷ್ಟವಾಗುತ್ತೆ. ಒಂದು, ನೀವು ಗುವಾಹಟಿಯ ಹೋಟೆಲ್ನಲ್ಲಿ, ರ್ಯಾಡಿಸನ್ ಬ್ಲೂ ಹೋಟ್ನಲ್ಲಿ ಮೊದಲು ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದು, ನಂತರ BJP 2 ಸಚಿವರು MP ಅಲ್ಲಿದ್ದು, ಇದು ಒಂದು ದಾಖಲೆ, ಸಾಕ್ಷಿ. ಅದರಂತೆ ಇವತ್ತು ಸಂಜೆ ಮಹಾರಾಷ್ಟ್ರದ BJP ರಾಜ್ಯ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಅವರು 3 ಅಥವಾ 4 ಶಿವಸೇನೆ ಶಾಸಕರನ್ನು ಕರೆದುಕೊಂಡು ವಿಶೇಷ ವಿಮಾನದಲ್ಲಿ ಅವರು ಈ ಸಂಜೆ ಗುವಾಹಟಿಗೆ ಹೊರಟರು.
ನಾನು ಈ ಒಂದು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಅವರು ತಲುಪಿರಲಿಲ್ಲ. ಆದರೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೊದಲಿದ್ದ ಹೋಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಅನ್ನುವ ವರದಿ ಕೂಡ ಬರ್ತಾ ಇದೆ. ಈಗ ಒಟ್ಟು 70 ಕೊಠಡಿಗಳನ್ನು ಅಲ್ಲಿ ಕಾಯ್ದಿರಿಸಲಾಗಿದೆ. 7 ದಿನಕ್ಕೆ ಕೊಠಡಿಗಳು ಕಾಯ್ದಿರಿಸಲಾಗಿದೆ, 7 days. ಅಂದರೆ ಈ ಏನು ಏಕನಾಥ್ ಶಿಂದೆ ಅವರ ತಂಡಕ್ಕೆ ಪಕ್ಷವನ್ನು ಒಡೆಯುವಷ್ಟು 2/3 ಮೆಜಾರಿಟಿ ಬರೋದಕ್ಕೆ 4-5 ದಿನಗಳು ತಗೋಬಹುದು, 7 ದಿನ ಆಗ್ಬೋದು ಅನ್ನುವ ನಿರೀಕ್ಷೆ ಬಿಜೆಪಿ ನಾಯಕರಿಗೂ ಇದ್ದಂತೆ ಇದೆ. ಯಾಕೆಂದರೆ ಈಗ ಒಟ್ಟಾರೆ ಗುವಾಹಟಿಯಲ್ಲಿ, ಅಸ್ಸಾಂನಲ್ಲಿ ಇರುವ ಶಾಸಕರ ಸಂಖ್ಯೆ 34. ಅದರಲ್ಲಿ ಶಿವಸೇನೆ ಸೇರಿದವರು 30, 4 ಜನ ಪಕ್ಷೇತರರು. ಈಗ ಇನ್ನು 7 ಜನರನ್ನ ಆ್ಯಡ್ ಮಾಡಬೇಕಾಗಿದೆ. ಆ 7 ಜನರನ್ನ ಆ್ಯಡ್ ಮಾಡೋದಕ್ಕೆ 4 ಜನ ಶಾಸಕರು ಈಗಲೇ ಚಂದ್ರಕಾಂತ್ ಪಾಟೀಲ್ ಅವರ ಜೊತೆ ಬರ್ತಿದ್ದಾರೆ. ಆದರೂ 3 ಕೊರತೆಗಳು. ಈ ಕೊರತೆಯನ್ನು ತುಂಬ್ಕೋಬೇಕಾಗಿದೆ. ಈ ಕೊರತೆಯನ್ನು ತುಂಬುವುದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಈ ಸಂಜೆ ಉದ್ಧವ್ ಠಾಕರೆ ಅವರು ಫೇಸ್ಬುಕ್ ಲೈವ್ನಲ್ಲಿ ಬಂದಿದ್ದಾರೆ. ಅವರು ಅಲ್ಲಿ ಕೆಲವು ಮಹತ್ವದ ಅಂಶಗಳನ್ನು ಅವರು ಗಮನಕ್ಕೆ ಉದ್ಧವ್ ಠಾಕರೆ ತಂದರು. ಒಂದು, ನಾನು ಈ ಕ್ಷಣ ರಾಜೀನಾಮೆ ಕೊಡುವುದಕ್ಕೆ ಸಿದ್ಧನಿದ್ದೇನೆ, ಆದರೆ ಮುಂಬರುವ ಸರ್ಕಾರದಲ್ಲಿ ಶಿವಸೇನೆಯವರೇ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವ ಭರವಸೆ ನೀಡ್ತೀರಾ. ಎರಡನೇ ಕ್ಲಾರಿಫಿಕೇಶನ್ ಕೊಟ್ಟರು, ನಾವೆಂದೂ ಕೂಡ ಹಿಂದುತ್ವದ ದಾರಿಯನ್ನು ಬಿಟ್ಟಿಲ್ಲ. ಶಿವಸೇನೆ ಅಂದರೆ ಹಿಂದುತ್ವ, ಹಿಂದುತ್ವ ಅಂದರೆ ಶಿವಸೇನೆ. ಅದು ಅವರು ಏಕನಾಥ್ ಶಿಂದೆ ಅವರಿಗೆ ಕೊಟ್ಟ ಉತ್ತರ. ಹಾಗೆಯೇ ಇನ್ನೂ ಕೆಲವು ವಿಚಾರಗಳನ್ನ ಹೇಳಿದ್ರು. ನಾನು ಮುಖ್ಯಮಂತ್ರಿಯಾಗಿ ನನ್ನ ಕೆಲಸವನ್ನು ಪೂರೈಸಿದ್ದೇನೆ, ಇನ್ನು ನಾನು ಮಾಡುವುದಕ್ಕೆ ಕೆಲಸ ಇಲ್ಲ ಅನ್ನುವ ಮೂಲಕ ಅವರು ರಾಜೀನಾಮೆ ನೀಡಬಹುದಾ ಅನ್ನುವ ಪ್ರಶ್ನೆ ಮೂಡುವಂತೆ ಮಾಡಿ. ಆದರೆ ಬೆಳಗಿಂದ ನಡೀತಾ ಇತ್ತು ಉದ್ಧವ್ ಠಾಕರೆ ಅವರು ರಾಜೀನಾಮೆ ಕೊಡ್ಬೋದು ಅಥವಾ ಅಸೆಂಬ್ಲಿ ಡಿಸಾಲ್ವ್ ಮಾಡೋದಕ್ಕೆ ಶಿಫಾರಸು ಮಾಡ್ಬೋದು. ಆದರೆ ಅಸೆಂಬ್ಲಿ ಡಿಸಾಲ್ವ್ ಮಾಡೋದಕ್ಕೆ ಶಿಫಾರಸು ಮಾಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಯಾಕೆಂತಂದರೆ ಅಲ್ಲಿನ ರಾಜ್ಯಪಾಲರು ಇದ್ದಾರೆ, ಅವರು ಕೋವಿಡ್ ಬಂದು ಹಾಸ್ಪಿಟಲೈಸ್ ಆಗಿದ್ದಾರೆ, ಮಹಾರಾಷ್ಟ್ರ ರಾಜ್ಯಪಾಲ ಬಂದು. ಎರಡನೇದಾಗ ಅವರು ಅವರು ಬಿ ಜೆ ಪಿ ಹೈಕಮಾಂಡು, ಹೋಮ್ ಮಿನಿಸ್ಟರ್ ಹೇಳಿದಾಗ ಕೇಳ್ತಾರೆ ಹೊರತು ಉದ್ಧವ್ ಠಾಕರೆಯ ಶಿಫಾರಸನ್ನು ಒಪ್ಪಲ್ಲ. ಇನ್ನು ಎರಡನೇದಾಗ ರಾಜೀನಾಮೆ ತಕ್ಷಣ ಕೊಟ್ಟರು. ಆದರೆ ಅವರಿರೋ ನಿರೀಕ್ಷೆಯ ಪ್ರಕಾರ ಶಿವಸೈನಿಕರನ್ನು ಅವರು ಇವತ್ತು ಉದ್ದೇಶಿಸಿ ಮಾತನಾಡಿದ್ದು. ಅಂದರೆ ಪಕ್ಷದ ನಿಯಂತ್ರಣವನ್ನು ಇಟ್ಕೋಬೇಕು ಅನ್ನೋದು. ಏಕನಾಥ್ ಶಿಂದೆ ಅವರಿಗೆ ಒಂದು ಅಪ್ಪರ್ ಹ್ಯಾಂಡ್ ಆಗದಂತೆ ನೋಡ್ಕೋಬೇಕು. ಆ ಕಾರಣಕ್ಕೆ ಆ ಉದ್ದೇಶದಿಂದ ಅವರು ಮಾತಾಡಿದ್ರು. ಕೆಲವು ಕಡೆ ಸ್ವಲ್ಪ ಎಮೋಷ್ನಲ್ ಆದಾಗ ಕಂಡು. ಆದರೆ ಮುಖ್ಯಮಂತ್ರಿಗಳ ಆಪ್ತ ವಲಯದ ಪ್ರಕಾರ ಅವರು ತುಂಬ ಎಮೋಷ್ನಲ್ ಆಗಿದ್ದರು. ಅದ್ರ ಜೊತೆಗೆ ಅವರಿಗೂ ಕೂಡ ಕೋವಿಡ್ ಸೋಂಕು ತಗಲಿದೆ ಅಂತ ಹೇಳಿ ಆಗ್ತಾ ಇದೆ. ಸೊ ಅದಕ್ಕಾಗಿ ಅವರು ಮುಂದಿನ ಬೆಳವಣಿಗೆಗೆ ಕಾಯ್ತಾ ಇದ್ದಾರೆ ಅಂತ. ಇನ್ನೊಂದು 2 ದಿನಗಳಲ್ಲಿ ಏನಾಗುತ್ತೆ ಅಂತ. 2 ದಿನದಲ್ಲಿ ಆಗ್ಬೋದು ಸರ್ಕಾರ ಬೀಳ್ಬೋದು. ಇದು ಉಳಿಯುತ್ತೆ ಅಂತ ಹೇಳುವುದು ಕಷ್ಟ. ಬೀಳುವ ವಾತಾವರಣ ಇದೆ. ಭಾರತೀಯ ಜನತಾ ಪಕ್ಷದ ಆಪರೇಷನ್ ಕಮಲದ ಇನ್ನೊಂದು ಯಶಸ್ಸಿನ ಕತೆ ಅನಾವರಣಗೊಳ್ಳಲಿದೆ. ಎಸ್, ಅನೈತಿಕ ರಾಜಕಾರಣ, ಪಕ್ಷಾಂತರ ನಿಷೇಧ ಕಾನೂನನ್ನು ಹೇಗೆ ತಪ್ಪಿಸಿಕೊಳ್ಳುವುದು ಅನ್ನೋದಕ್ಕೆ ಪ್ಲ್ಯಾನ್ ಮಾಡುವಂಥ. ಇದು ಯಾವ ಧರ್ಮ? ಇದು ರಾಜಧರ್ಮವ? ಇದು ನೈತಿಕ ರಾಜಕಾರಣವ? BJP ಕಾಂಗ್ರೆಸ್ಸಿನೆಲ್ಲ ಮಾಡಿದೆ, ನಾನೇನು ಅದು ಇದು ಮಾಡಲ್ಲ. ಆದರೆ ಕಾಂಗ್ರೆಸ್ಸನ್ನು ಜನ ಮನೆಗೆ ಕಳಿಸಿದ್ದಾರೆ. ಕಾಂಗ್ರೆಸ್ ದಾರಿಯಲ್ಲಿಯೇ ನೀವು ಹೊರಟಿದ್ದೀರಿ. ಅದಕ್ಕಿಂತ ವ್ಯವಸ್ಥಿತವಾಗಿ ಕಾನೂನುಗಳನ್ನು ಉಲ್ಲಂಘಿಸಿ ಒಳಗಡೆ ನುಸುಳಿ ಒಂದು ಸರ್ಕಾರವನ್ನು ಕೆಡವಿ ತಮ್ಮ ಸರ್ಕಾರವನ್ನು ಸ್ಥಾಪಿಸುವಂಥ ಒಂದು ಕುತಂತ್ರದ ರಾಜಕಾರಣ ಇಲ್ಲಿ ನಡೀತಾ ಇದೆ. ಆ ಕೆಲಸವನ್ನು BJP ಮಾಡ್ತಾ ಇದೆ. BJPಗೆ ಇನ್ನೊಂದು ಯಶಸ್ಸು ದಕ್ಕಬಹುದು. ಪ್ರತಿಪಕ್ಷಗಳು ಇನ್ನೊಂದು ಸರ್ಕಾರವನ್ನು ಕಳೆದುಕೊಂಡಂತೆ ಆಗುತ್ತೆ. ಆದರೆ ರಾಜಕೀಯದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಂದು ಡ್ರಾಮೆಟಿಕ್ ಆದ ಬದಲಾವಣೆಗಳು ಕೂಡ ಆಗಬಹುದು. ನನಗೆ ಅದರ ಅನುಮಾನ ಇದೆ. ಮಹಾರಾಷ್ಟ್ರ ಸರ್ಕಾರ ಬೀಳುವುದು ಬಹುಮಟ್ಟಿಗೆ ನಿಶ್ಚಿತ ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆದಾಗಲಿ. ನಮಸ್ಕಾರ.